ಹಾಯ್ ಆ್ಯಂಡ್ ಥಾಮಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ದಾಯಿತು. ಈಗ ಒಂದು ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ ಥಂಬ್ನೇಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದು HD ಥಂಬ್ನೇಲು ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ. ಒಂದು ಮೂವಿಗೆ ಎಷ್ಟು ಪೋಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಯೂಟ್ಯೂಬ್ ವೀಡಿಯೋಸಿಗೆ ಥಂಬ್ನೇಲ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು, ಒಂದು ಈಸಿ ಮೆಥಡಲ್ಲಿ HD ಕ್ವಾಲಿಟಿಯ ಥಂಬ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಯೂಟ್ಯೂಬ್ನಲ್ಲಿ ಥಂಬ್ನೇಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನೋಡಿದವ್ರಿಗೆ ಅಟ್ರಾಕ್ಷನ್ ಆಗಬೇಕು, ಆ ರೀತಿಯಾಗಿ ನಾವು ಯೂಟ್ಯೂಬ್ ಥಂಬ್ನೇಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡೋದು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡೋಕ್ಕಿರೋದು. ಬನ್ನಿ, ನಮ್ಮ ಆ್ಯಸ್ ಯೂಶುವಲ್ ಸ್ಕ್ರೀನ್ ರೆಕಾರ್ಡ್ ಸೆಟಪ್ಗೆ ಹೋಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಮಗೆ ಥಂಬ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಮೇನ್ ಬೇಕಾಗಿರೋ ಆ್ಯಪು ಪಿಕ್ಸೆಲ್ ಆ್ಯಪು. ಇದು ಕೈನ್ಮಾಸ್ಟರ್ ಸಿಗುತ್ತೆ. ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೋಡೋಕ್ಕೆ ಸಿಗುತ್ತೆ. ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನೀವು ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದ್ದಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಇಮೇಜ್ ಸೈಜ್ ಅಂತೇಳಿ ಸಿಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಸ್ಟ್ಯೂಮ್ ಅಂತ ಹೇಳಿರ್ತಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಥಂಬ್ನೇಲು, ಯೂಟ್ಯೂಬ್ ಕವರ್ ಪೇಜು, ಚಾನಲ್ ಬ್ಯಾನರು ಈ ಥರ ಸಿಗುತ್ತೆ. ಯೂಟ್ಯೂಬ್ ಥಂಬ್ನೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಓಕೆ ಕೊಡಿ. ಓಕೆ ಕೊಟ್ಟಾದ ನಂತರ ಇಲ್ಲಿ ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಸೈಜು ನಿಮಗೆ ಶೋ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಗೂಗಲ್ನಲ್ಲಿ ಒಂದಿಷ್ಟು ಈಸಿ ಟೆಂಪ್ಲೇಟ್ಸು PNG ಟೆಂಪ್ಲೇಟ್ಸ್ಗಳನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಕೆಲವೊಂದಿಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ರೀಸೈಜ್ ಮಾಡಿಕೊಂಡು ಇಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟನ್ನು ಮಾಡ್ಕೊಂಡಾದ್ಮೇಲೆ ಫಿಕ್ಸ್ ಮಾಡಬೇಕು. ಆ ಸೈಜ್ಗೆ ಕರೆಕ್ಟಾಗಿ ಅದು ಫೋಟೋ ಫಿಕ್ಸ್ ಆಗಬೇಕು. ಆ ಫಿಕ್ಸ್ ಆದಮೇಲೆ ನಾವಿಲ್ಲಿ ಮತ್ತೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ರೈಟಿಂಗ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಟೆಕ್ಸ್ಟನ್ನು ನೀವು ಆ್ಯಡ್ ಮಾಡ್ಬೋದಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆ. ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಇಲ್ಲಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನೀಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕ್ತೀನಿ. ಸ್ವಲ್ಪ ಚೇಂಜ್ ಮಾಡೋಣ. ಹೌ ಟು ಕ್ರಿಯೇಟ್ ಅಟ್ರಾಕ್ಟಿವ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಹಾಕೋಣ. ಇಲ್ಲಿ ಸ್ವಲ್ಪ ಅದು ಅಟ್ರಾಕ್ಟಿವ್ ಆಗಿರುತ್ತೆ, ಒಂದು ಯೂನಿಕ್ ಆಗಿ ಕಾಣಿಸ್ಬೇಕು. ಆ ರೀತಿಯಾಗಿ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದನ್ನು ಹಾಕೊಂಡಾದ್ಮೇಲೆ ಓಕೆ ಮೇಲ್ಗಡೆ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಕ್ಲಿಯರ್ ಆಗುತ್ತೆ. ನಾವು ಇಲ್ಲಿ ಕನ್ನಡ ಇದು ಬೇಡ, ನೆಕ್ಸ್ಟ್ ಅಲ್ಲಿ ಹಾಕೋಣ. ಈಗ ನಾನು ಇದನ್ನ ಇಲ್ಲಿ ಫಿಕ್ಸನ್ನು ಮಾಡ್ಕೋತೀನಿ. ಈ ಕಡೆ ಸೈಡಲ್ಲಿ ಫಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಕನ್ನಡನ ಕ್ಯಾನ್ಸಲ್ ಮಾಡ್ತೀನಿ. ಕನ್ನಡನ ನೆಕ್ಸ್ಟ್ ಫಾಂಟಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ಅದನ್ನ ಕರೆಕ್ಟಾಗಿ ಸೈಜ್ ಕರೆಕ್ಟಾಗಿರಬೇಕು. ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ನಾನು ನೆಕ್ಸ್ಟ್ ಆಪ್ಷನ್ಗೆ ಹೋಗ್ತೀನಿ. ನೆಕ್ಸ್ಟ್ ಆಪ್ಷನ್ ಏನು ಅಂತಂದರೆ ಫಾಂಟು ಮತ್ತು ಕಲರ್ ಆಪ್ಷನ್ಗೆ ಹೋಗೋಣ. ಕಲರ್ ಇಲ್ಲಿ ವೈಟ್ ಇದೆ, ಸದ್ಯಕ್ಕೆ ವೈಟೇ ಇರಲಿ. ಅದಾದ ನಂತರ ಓಕೆ ಕೊಡಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೋಬೋದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಸ್ಟ್ರೋಕ್ ಅಂತೇಳಿ ಆಪ್ಷನ್ ಸಿಗುತ್ತೆ. ಅದನ್ನ ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ವೈಟ್ಗೆ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಅಂದರೆ ವರ್ಡ್ಸ್ನ ಔಟ್ಲೈನ್ ಬರುತ್ತೆ. ನೀವು ಬೇರೆ ಕಲರ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಫಾಂಟ್ಗೆ ಬರೋಣ. ಯೂನಿಕ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಇಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತಿದೆಯಲ್ಲ, ಅದನ್ನು ಬೇರೆ ಸಪ್ರೇಟಾಗಿ ಮಾಡೋಣ. ಓಕೆ, ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನೀವು ಸಪ್ರೇಟಾಗಿ ಮಾಡ್ಬೋದು. ಇಲ್ಲಿ ಅದಕ್ಕೆ ಬೇರೆ ರೀತಿಯ ಫಾಂಟ್ ಸ್ಟೈಲನ್ನು ಕೊಟ್ಟರೆ ಒಂದು ಯೂನಿಕ್ ಆಗಿ, ಅಂದರೆ ನೋಡಿ, ಅದು ಹೌ ಟು ಕ್ರಿಯೇಟ್ ಅಟ್ರಾಕ್ಟ್ ಅಂತೇಳಿ ಅದು ಬೇರೆ ಫಾಂಟಲ್ಲಿದೆ, ಯೂಟ್ಯೂಬ್ ಥಂಬ್ನೇಲ್ ಅನ್ನೋದು ಬೇರೆ ಫಾಂಟಲ್ಲಿದೆ. ಓಕೆ, ಈಗ ನೋಡ್ತಾ ಇರ್ಬೋದು. ಈಗ ಇದಕ್ಕೆ ಒಂದಿಷ್ಟು ಬೇರೆ ಕಲರ್ಗಳನ್ನ ಆ್ಯಡ್ ಮಾಡಿ ಟ್ರೈ ಮಾಡೋಣ. ಯಾವುದಾದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ವಾ ಅಥವಾ ಇಲ್ಲ ಅಂತ ಬೇರೆ ಕಲರ್ ಟ್ರೈ ಮಾಡಿ ನೋಡೋಣ. ಓಕೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಒಂದು ಯೂನಿಕ್ ಆಗಿರಬೇಕು, ಪ್ಲಸ್ ನೋಡೋರಿಗೆ ಅಟ್ರಾಕ್ಟಿವ್ ಆಗಬೇಕು. ಆ ರೀತಿಯಾಗಿದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಬೇರೆ ಕಲರ್ ಯಾವುದು ಅಷ್ಟೊಂದು ಕ್ಲೀನಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ಮೇಲೆ ಈಗ ಮತ್ತೆ ನ್ಯೂ ಟೆಕ್ಸ್ಟ್ ಎಡಿಟ್ ಮಾಡಿ ಇಲ್ಲಿ ಇನ್ ಕನ್ನಡ ಅಂತ ಕೊಡೋಣ. ಯಾಕಂದರೆ ಅಲ್ಲಿ ಕನ್ನಡನ ಕ್ಯಾನ್ಸಲ್ ಮಾಡಿದ್ವಿ. ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಇನ್ ಕನ್ನಡ ಅಂತ ಕೊಡೋಣ. ನೀವು ಬೇರೆ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡ್ತಾ ಇದ್ದರೆ ನೀವು ಬೇರೆ ಒಂದು ಇದನ್ನು ಕೊಡಬಹುದು. ನಾನಿಲ್ಲಿ ಕನ್ನಡದಲ್ಲಿ ಈ ವಿಡಿಯೋವನ್ನು ಮಾಡಿರೋದ್ರಿಂದ ನಾನು ಇನ್ ಕನ್ನಡ ಅಂತ ಕೊಡ್ತೀನಿ.
ಅಥವಾ ನೀವು ಯೂಟ್ಯೂಬ್ ಥಂಬ್ನೇಲ್ನ ರಚಿಸುವುದು ಹೇಗೆ ಅಂತ ನೀವು ಕನ್ನಡದಲ್ಲೂ ಕೂಡ ಇದು ಮಾಡ್ಕೋಬೋದು. ಅಟ್ರಾಕ್ಟಿವ್ ಆಗಿ ಯಾವ ರೀತಿ ನಿಮಗೆ ಬೇಕನ್ನಿಸುತ್ತೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು. ಈಗ ನೋಡಿ ಫಾಂಟನ್ನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಸೇಮ್ ಇದಕ್ಕೆ ಕಲರ್ ಆ್ಯಡಿಂಗ್, ಕಲರು ಮತ್ತು ಸ್ಟ್ರೋಕ್ ಎಫೆಕ್ಟು ಸೇಮ್ ಇದೇ ರೀತಿ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಇನ್ನೊಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಕೆಳಗಡೆ ಯೂಟ್ಯೂಬ್ ಸಿಂಬಲ್ ಇದೆಯಲ್ವಾ, ಅಲ್ಲಿ ನಮ್ಮ ಚಾನಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ನೀವು ಇದ್ರೆ ಓಕೆ, ಮಾಡಿಲ್ಲ ಅಂದ್ರೆ ಓಕೆ, ಮಾಡಬೇಕಾಗುತ್ತೆ. ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನಾವಿಲ್ಲಿ TG ಟಾಕ್ಸ್ ಅಂತೇಳಿ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡೋಣ. ನೋಡ್ತಾ ಇರ್ಬೋದು, ಸ್ವಲ್ಪ ಯೂನಿಕಾಗಿ ಕಾಣಿಸುತ್ತೆ. ಇದನ್ನ ರೈಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸೈಜ್ನ ಅಡ್ಜಸ್ಟ್ ಮಾಡಿಕೊಂಡು ಸೇವ್ ಮೇಲೆ ಕೊಡೋಣ. ಮತ್ತು ಈಗ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಏನು 5 ಮಿನಿಟ್ಸ್ ಅಂತೇಳಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು 5 ನಿಮಿಷದಲ್ಲಿ ಯಾವ ರೀತಿಯಾಗಿ ಒಂದು ಸ್ವಲ್ಪ ಸಮಯದಲ್ಲಿ ನಾವು ಯಾವ ರೀತಿ ಯೂಟ್ಯೂಬ್ ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತಿದ್ವಿ. ಹಂಗಾಗಿ ಇಲ್ಲಿ 5 ಮಿನಿಟ್ಸ್ ಅಂತೇಳಿ ಆ್ಯಡ್ ಮಾಡೋಣ. ಹಾಗೆ ಇಲ್ಲಿ ಗ್ಯಾಪ್ ಇರ್ತಕ್ಕಂಥ ಇದಕ್ಕೂ ಸೇಮ್ ನಾವು ಒಂದು ಫಾಂಟ್ಸು ಮತ್ತು ಕಲರ್ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗೋಣ. ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರೋ ಒಂದು ಇದನ್ನು ಆ್ಯಡ್ ಮಾಡಿದ್ದಾಯಿತು. ಈಗ ಸ್ಟ್ರೋಕ್ ಎಫೆಕ್ಟ್ನ ಆ್ಯಡ್ ಮಾಡೋಣ. ಸ್ಟ್ರೋಕ್ ಎಫೆಕ್ಟು ಸ್ವಲ್ಪ ಬೇರೆ ಕಲರಲ್ಲಿ ಟ್ರೈ ಮಾಡಿ ನೋಡೋಣ. ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ನಾವು ಒಂದು ನಮ್ಮ ಹಳೆ ರೆಫರೆನ್ಸ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡೋಣ. ಅಂದರೆ ಬೇರೆ ರೀತಿಯ ಯೂಟ್ಯೂಬ್ ಚಾನಲ್ ಥಂಬ್ನೇಲ್ಗಳನ್ನು ನಾವು ರೆಡಿ ಮಾಡಿರ್ತೀವಲ್ಲ, ಎಕ್ಸಾಂಪಲ್ಗೆ ಅವನು ಕೂಡ ಹಾಕೋಣ. ಯಾಕಂದರೆ ಗೊತ್ತಾಗಬೇಕು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ. ಸುಮ್ಮನೆ ಈಗ ಇದೊಂದು ವಿಡಿಯೋಕ್ಕೋಸ್ಕರ ನಾನು ಇದೊಂದು ಥಂಬ್ನೇಲ್ನ ರೆಡಿ ಮಾಡಿದ್ದೀನಿ ಅಂತಲ್ಲ, ಬೇರೆ ರೀತಿಯ ಥಂಬ್ನೇಲ್ಗಳನ್ನು ನಾವು ರೆಡಿ ಮಾಡಿದ್ದೀವಿ ಅಂತ ಗೊತ್ತಾಗಬೇಕಲ್ವಾ. ಹಾಗಾಗಿ ನಾವು ಎಕ್ಸಾಂಪಲ್ಗಳನ್ನು ಹಾಕೋಣ. ಓಕೆ, ನಾನು 2 ಎಕ್ಸಾಂಪಲ್ಗಳನ್ನು ಹಾಕಿದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಈಗ ಅದನ್ನು ಸ್ವಲ್ಪ ಅಡ್ಜಸ್ಟನ್ನು ಮಾಡೋಣ. ನಾವು 2 ರೆಫರೆನ್ಸ್ ಫೋಟೋ ಹಾಕಿದ್ವಲ್ಲ, ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ಸೇವ್ ಮೇಲೆ ಕೊಡೋಣ. ಸೇವ್ ಮಾಡೋದು ಸ್ವಲ್ಪ ಚೇಂಜಸ್ ಇದೆ, ಅದನ್ನು ನೋಡಿ. ಯಾಕಂದರೆ HDಯಲ್ಲಿ ನಮಗೆ ಫೋಟೋ ಇರಬೇಕು. ಹಾಗಾಗಿ ನೋಡಿ, ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರೂ ಏನು ಮಾಡ್ತಾರೆ, ಕಸ್ಟಮ್ ಮೇಲ್ ಮಾಡಿ ಸೇವ್ ಟು ಗ್ಯಾಲರಿ ಕೊಟ್ಬಿಡ್ತಾರೆ. ಅದು ಮಾಡಬಾರ್ದು. ಡೈಮೆನ್ಷನ್ಸಲ್ಲಿ ಎಕ್ಸ್ಪೋರ್ಟ್ ಬನ್ನಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಅಲ್ಟ್ರಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವನ್ನು ಕೊಡಿ. HD ರೀತಿಯಲ್ಲಿ ಸೇವ್ ಆಗುತ್ತೆ. ಓಕೆ ಅಂತ ನೋಡೋದ್ರಲ್ಲ, ಎಷ್ಟು ಈಸಿಯಾಗಿ ಒಂದು ಥಂಬ್ನೇಲನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟೆ ಅನ್ನೋದನ್ನ. ಈ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಮನಸ್ಸು ಬರುತ್ತೋ ಅಷ್ಟು ಈಸಿಯಾಗಿ, ಅಷ್ಟು ಕ್ರಿಯೇಟಿವ್ ಆಗಿ ನೀವು ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಈಸಿ. ನನಗೆ ತೋರಿಸ್ಕೊಟ್ಟ ಹಾಗೆ ತುಂಬ ಅಂದರೆ ತುಂಬ ಈಸಿ. ಅದನ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಎಂಥದೇ ವಿಡಿಯೋ ಇರಲಿ, ನಿಮ್ಮ ಒಂದು ಚಾನಲ್ಗೆ ಸೂಟೇಬಲ್ ಆಗೋ ರೀತಿ ನೀವು ಥಂಬ್ನೇಲನ್ನು ಕ್ರಿಯೇಟ್ ಮಾಡಿಕೊಂಡು ವ್ಯೂಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಯೂಟ್ಯೂಬ್ ವೀಡಿಯೋಸಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟು ತಮ್ನೇಲ್ನ ನೋಡಿಬಿಟ್ಟು ಜನ ನಿಮಗೆ ಚಾನಲ್ಗೆ ವಿಸಿಟ್ ಕೊಡ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಅದನ್ನೆಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ನಿಮ್ಮ ಎದುರುಗಡೆ ಹೇಳ್ತಾ ಇರೋದು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ಖಂಡಿತವಾಗಲೂ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಸು, ಸಬ್ಸ್ಕ್ರೈಬ್ ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಲೈಕ್ನ ಮಾಡಿದರೆ ನಮಗೆ ಎಷ್ಟೋ ಒಂದು ಖುಷಿ ಆಗುತ್ತೆ. ಹಾಗೆ ಒಂದು ಕಮೆಂಟ್ನ ಮಾಡಿದರೆ ವಿಡಿಯೋ ಚೆನ್ನಾಗಿದೆ ಅಂತ ಅಥವಾ ಚೆನ್ನಾಗಿಲ್ಲ ಅಂತಂದು ನೀವು ಏನಾದರೂ ಮಾಡಿದರೆ ನಮಗೆ ಒಂದು ಸಪೋರ್ಟ್ ಸಿಕ್ಕಾಗುತ್ತೆ. ಚೆನ್ನಾಗಿಲ್ಲ ಅಂತಂದರೆ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅನ್ನೋದನ್ನ ನಮಗೆ ಹತ್ಕೊಂಡು ನಾವು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬೇಸಿಕ್ ಯೂಟ್ಯೂಬ್ ವೀಡಿಯೋಸ್ ಐಡಿಯಾಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.